ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲ ನೋಡಿದ್ರಿ ಹೇಗೆ ಆ ರಾಜನಿಗೆ ಕುಲಗುರುಗಳಾದ ವಸಿಷ್ಠರಿಂದ ಶಾಪಗ್ರಸ್ತನಾಗಿ ಕಾಡಿನಲ್ಲಿ 12 ವರ್ಷಗಳ ಕಾಲ ಬ್ರಹ್ಮಪಿಶಾಚಿಯಾಗಿದ್ದು ತದನಂತರ ಮತ್ತೆ ಶಾಪಗ್ರಸ್ತನಾಗಿ ಹೇಗೆ ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾದನು ಅಂತ ನೀವೆಲ್ಲರೂ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ರಿ. ಆ ಬ್ರಹ್ಮಹತ್ಯೆ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ರಾಜನು ಮತ್ತೆ ಕಾಡಿಗೆ ಹೋಗ್ಬಿಡ್ತಾನೆ. ಮತ್ತೆ ಕಾಡಿಗೆ ಹೋದಾಗ ಗೌತಮ ಮಹಾಮುನಿಗಳಿಗೆ ಭೇಟಿಯಾಗ್ತಾರೆ. ಭೇಟಿಯಾದ ನಂತರ ಗೌತಮ ಮಹಾಮುನಿಗಳು ಆ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳಿಸಿ ಆ ಕ್ಷೇತ್ರಕ್ಕೆ ಹೋಗುವುದರಿಂದ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ಬ್ರಹ್ಮಹತ್ಯೆ ದೋಷವೂ ಸಹ ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಆ ಸಮಯದಲ್ಲಿ ರಾಜನಿಗೆ ಇನ್ನಷ್ಟು ಆ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಒಂದು ಕುತೂಹಲ ಉಂಟಾಗುತ್ತೆ. ಹಾಗಾದರೆ ಈ ಒಂದು ಸಂಚಿಕೆಯಲ್ಲಿ ಆ ಕ್ಷೇತ್ರ ಯಾವುದು? ಗೌತಮ ಮಹಾಮುನಿಗಳು ಇನ್ನೊಂದು ಏನು ವಿಚಾರ ತಿಳಿಸ್ತಾರೆ ರಾಜನಿಗೆ ಅಂತ ನೋಡೋಣ ಬನ್ನಿ. ಆಗ ರಾಜನು ಗೌತಮ ಮಹಾಮುನಿಗಳಿಗೆ ಕೇಳ್ತಾನೆ, ಆ ಕ್ಷೇತ್ರದ ಬಗ್ಗೆ ಇನ್ನಷ್ಟು ವಿಚಾರವನ್ನು ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಆಗ ಗೌತಮ ಮಹಾಮುನಿಗಳು ಹೇಳ್ತಾರೆ, ನಾನು ಈ ಸ್ವಲ್ಪ ಹೊತ್ತಿನ ಸಮಯದಲ್ಲಿ ಇದೇ ಕಾಡಿನಲ್ಲಿ ನಾನು ನಡ್ಕೊಂಡು ಬರಬೇಕಾದಾಗ ಒಂದು ವೃತ್ತಾಂತವನ್ನು ನೋಡಿದೆ. ಅದೇ ವೃತ್ತಾಂತವನ್ನು ನಾನು ನಿನಗೆ ಯಥಾವತ್ತಾಗಿ ತಿಳಿಸ್ತೀನಿ, ನೀನು ಸಾವಧಾನ ಚಿತ್ತವಾಗಿ ನೀನು ಕೇಳಬೇಕು ಅಂತ ಹೇಳ್ತಾರೆ. ಆಗ ರಾಜನು ಆಯಿತು, ನನಗೂ ಕುತೂಹಲ ಇದೆ ತಿಳ್ಕೊಳ್ಬೇಕು ಅಂತ, ನಾನು ಸಾವಧಾನ ಚಿತ್ತವಾಗಿ ನೀವು ಹೇಳುವಂತಹ ವೃತ್ತಾಂತವನ್ನು ಕೇಳ್ತೀನಿ, ಆಲಿಸ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮ ಮಹಾಮುನಿಗಳು ಹೇಳ್ತಾರೆ, ನಾನು ಈ ಕಾಡಿನಲ್ಲಿ ನಿನ್ನ ಭೇಟಿಯಾಗುವ ಮುಂಚೆ ಅಲ್ಲಿ ಒಂದು ವೃದ್ಧೆಯನ್ನು ನೋಡಿದೆ. ವೃದ್ಧ ಹೆಂಗಸು ಕುರುಡಳಾಗಿ ಕೈಯಲ್ಲಿ ಕೋಲನ್ನು ಇಟ್ಕೊಂಡು ಹರಕಲು ಬಟ್ಟೆಯನ್ನು ಹಾಕ್ಕೊಂಡು ದುರ್ಗಂಧ ವಾಸನೆ ಸಹಿತವಾಗಿ ಆ ಒಂದು ಕಾಡಿನಲ್ಲಿ ಮಲಗಿದ್ದನ್ನು ನೋಡಿದೆ. ಇನ್ನೇನು ಸಾವಿಗೆ ಸಮೀಪಳಿದ್ದಳು, ಅಂದರೆ ಇನ್ನೇನು ಸತ್ತು ಹೋಗ್ತಾ ಇದ್ಲು. ಹಾಗಾಗಿ ನಾನು ದೂರದಲ್ಲಿ ನಿಂತು ನೋಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಬಂತು, ಏನಪ್ಪ ಅಂದರೆ ಈ ವೃದ್ಧ ಹೆಂಗಸು ಯಾವುದೇ ಒಂದು ಪುಣ್ಯ ಕೆಲಸ ಆಗಲಿ ದಾನ ಧರ್ಮ ಆಗಲಿ ಮಾಡಿದ್ದಂತೂ ಈ ಜನ್ಮದಲ್ಲಿ ನನಗೆ ಗೋಚರ ಆಗುತ್ತಿಲ್ಲ. ಹಾಗಾಗಿ ಯಮಭಟ್ಟರೇ ಬಂದು ಕರ್ಕೊಂಡು ಹೋಗ್ಬೋದು ಈ ಒಂದು ಹೆಂಗಸನ್ನು ಅಂತ ನಾನು ಯೋಚನೆ ಮಾಡುವಷ್ಟರಲ್ಲಿ ಆಕಾಶದಿಂದ ದೈದೀಪ್ಯಮಾನವಾದ ಒಂದು ದಿವ್ಯ ವಿಮಾನವು ಆ ಹೆಂಗಸಿನ ಬಳಿಗೆ ಬಂತು, ಆ ವೃದ್ಧ ಹೆಂಗಸಿನ ಬಳಿಗೆ ಬಂತು. ನನಗೆ ತುಂಬ ಆಶ್ಚರ್ಯ ಆಯಿತು. ಇದು ಗೌತಮ ಮಹಾಮುನಿಗಳು ಹೇಳ್ತಾ ಇದ್ದಾರೆ ರಾಜನಿಗೆ. ಯಮಭಟ್ಟರು ಬರ್ತಾರೆ ಅಂತ ಹೇಳಿದ್ರೆ ದೈದೀಪ್ಯಮಾನವಾದ ದಿವ್ಯ ವಿಮಾನ ಬರ್ತಾ ಇದೆ ಅಲ್ವಾ ಅಂತ ಹೇಳಿ ತಿಳಿಯೋಣ ಅಂತ ಹೇಳಿ ನಾನು ಆ ವಿಮಾನದ ಬಳಿಗೆ ಹೋದೆ. ಆ ವಿಮಾನ ಬಳಿಗೆ ಹೋದಾಗ ಕಂಡ ಆಶ್ಚರ್ಯ ಏನು ಅಂದರೆ, ಸಾಕ್ಷಾತ್ ಪರಮೇಶ್ವರನೇ ಬಂದ ಹಾಗೆ ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಡಮರುಗ, ಹಣೆಯಲ್ಲಿ ತ್ರಿಪುಂಡ್ರಕ ಅಂದರೆ ಭಸ್ಮ ವಿಭೂತಿಯನ್ನು ಧರಿಸಿರುವಂತಹ ಸಾಕ್ಷಾತ್ ಪರಮೇಶ್ವರನೇ ಇಳಿದು ಬರುವ ಹಾಗೆ ಇಬ್ಬರು ಶಿವಗಣಗಳು ಆ ವಿಮಾನದಿಂದ ಇಳಿದು ಬರುತ್ತಿದ್ದರು. ಆ ಶಿವಗಣಗಳನ್ನು ನಾನು ನೋಡಿ ಆಶ್ಚರ್ಯಚಕಿತನಾಗಿ ನಾನು ಹೀಗೆ ಕೇಳಿದೆ, ಅಲ್ಲ ಶಿವಗಣಗಳೇ, ಈ ವೃದ್ಧ ಹೆಂಗಸು ಏನಂತ ಪುಣ್ಯ ಮಾಡಿದಾಳೆ ಅಂತ ಶಿವಲೋಕದಿಂದ ದೈದೀಪ್ಯಮಾನವಾದ ದಿವ್ಯ ವಿಮಾನದಲ್ಲಿ ಬಂದು ಈ ಹೆಂಗಸನ್ನು ಕರೆದುಕೊಂಡು ಹೋಗ್ತಾ ಇದ್ದೀರಲ್ವಾ, ಏನು ಪುಣ್ಯ ಮಾಡಿದಾಳೆ ಅಂತ ಶಿವ ಸಾಯುಜ್ಯವು ದೊರಕಿದೆ ಅಂತ ಕೇಳ್ತಾರೆ. ಆಗ ಆ ಶಿವಗಣಗಳು ಹೇಳ್ತಾರೆ, ಇಲ್ಲ ಮಹಾಸ್ವಾಮಿ, ಸಾಕ್ಷಾತ್ ಪರಮೇಶ್ವರನ್ನೇ ನಮ್ಮನ್ನು ಆಜ್ಞೆ ಮಾಡಿ ಕಳಿಸಿದ್ದಾನೆ, ಈ ಹೆಂಗಸನ್ನು ಕರೆದುಕೊಂಡು ಬಾ ಅಂತ. ಆಗ ಗೌತಮ ಮಹಾಮುನಿಗಳು ಹೇಳ್ತಾರೆ, ಇದು ಇನ್ನೂ ಪರಮಾಶ್ಚರ್ಯವಾಗಿದೆ ಅಲ್ಲ, ಹಾಗಾದರೆ ಈ ಹೆಂಗಸು ಯಾವ ಪುಣ್ಯ ಮಾಡಿರುವುದರಿಂದ ಶಿವ ಸಾಯುಜ್ಯವು ದೊರಕಿದೆ, ಹೇಗೆ ಅವಳ ಪಾಪವು ನಶಿಸಿ ಹೋಗಿದೆ, ಹೇಗೆ ಆ ಪರಮೇಶ್ವರನು ದಯಾಳುವಾಗಿ ಈ ಒಂದು ವೃದ್ಧೆಯನ್ನು ಶಿವಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾನೆ ಅಂತ ನನಗೆ ಯಥಾವತ್ತಾಗಿ ತಿಳಿಸ್ತೀರಾ
ಅಂತ ಕೇಳಿದಾಗ ಶಿವಗಣಗಳು ಹೇಳ್ತಾರೆ, ಈ ವೃದ್ಧ ಹೆಂಗಸಿನ ಒಂದು ವೃತ್ತಾಂತವನ್ನು ನೀವು ತಿಳ್ಕೊಳ್ಬೇಕಾದ್ರೆ ಆಕೆಯ ಪೂರ್ವಜನ್ಮದ ಕತೆ ನೀವು ತಿಳ್ಕೊಳ್ಬೇಕು. ಪೂರ್ವಜನ್ಮದಲ್ಲಿ ಆ ವೃದ್ಧ ಹೆಂಗಸು ಒಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ. ಹುಟ್ಟಿ ಎಲ್ಲ ವೇದ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಾಳೆ. ಎಲ್ಲದರಲ್ಲೂ ಪರಿಣಿತಿಯನ್ನು ಹೊಂದಿರುವ ಆಕೆ ಒಂದು ದುಶ್ಚಟಕ್ಕೆ ಗುರಿಯಾಗ್ಬಿಡ್ತಾಳೆ. ಏನಪ್ಪ ಅಂದರೆ ಮಾಂಸ ತಿನ್ನುವುದನ್ನು ರೂಢಿ ಮಾಡ್ಕೊಂಡ್ಬಿಡ್ತಾಳೆ. ಮಾಂಸ ತಿನ್ನುವುದನ್ನು ರೂಢಿ ಮಾಡಿಕೊಂಡ ಮೇಲೆ ಊರಿನ ಜನರೆಲ್ಲ ಬ್ರಾಹ್ಮಣ ಕುಲಕ್ಕೆ ಅವಮಾನ ಮಾಡುತ್ತಿದ್ದಾಳೆ. ಹೀಗೆ ಕೆಲವು ಕಾಲ ಕಳೆದ ನಂತರ, ಮದುವೆ ಆದ ನಂತರ ಮಾಂಸ ಭಕ್ಷಣೆಯು ಯಥೇಚ್ಛವಾಗಿ ರೂಢಿಯಾಗ್ಬಿಡುತ್ತೆ. ಯಾಕಂದರೆ ಗಂಡನ ಮನೆಯಲ್ಲಿ ಮಾಂಸವು ತಿನ್ನುತ್ತಿರುತ್ತಾರೆ. ಹೀಗೆ ಕೆಲವು ಕಾಲ ಕಳೆದ ನಂತರ ಆಕೆಯ ಪತಿ ಯಾವುದೋ ಒಂದು ಕೆಲಸದ ಕಾರಣ ಬೇರೆ ಊರಿಗೆ 1-2 ದಿನಗಳ ಕಾಲ ಹೊರಟಿರ್ತಾನೆ. ಆ ಸಮಯದಲ್ಲಿ ಆಕೆಗೆ ಮಾಂಸ ತಿನ್ನಬೇಕು ಅಂತ ಯಥೇಚ್ಛವಾಗಿ ಆಸೆ ಆಗಿಬಿಡುತ್ತೆ. ಆ ಸಮಯದಲ್ಲಿ ಅವಳು ಏನು ಮಾಡ್ತಾಳೆ, ಅಲ್ಲಿ ಕೊಟ್ಟಿಗೆಗೆ ಹೋಗಿ ಕುರಿಯನ್ನು ತಂದು ತಿನ್ನೋಣ ಅಂತ ಹೇಳಿ ಚಿಕ್ಕ ಒಂದು ಕುರಿ ಮರಿಯನ್ನು ತರ್ತಾಳೆ. ಕುರಿ ಮರಿಯನ್ನು ತಂದು ಅದನ್ನು ಕುಯ್ತಾಳೆ. ಆದರೆ ಕುಯ್ದ ನಂತರ ಗೊತ್ತಾಗುತ್ತೆ ಅದು ಕುರಿಮರಿ ಅಲ್ಲ, ಅದು ಹಸುವಿನ ಕರು ಅಂತ ಹೇಳಿ. ಆಕೆಗೆ ಒಂದು ನಿಮಿಷ ತುಂಬ ಭಯ ಆಗ್ಬಿಡುತ್ತೆ. ಅಯ್ಯೋ, ಗಂಡ ಬಂದು ನನಗೆ ಕರು ಎಲ್ಲಿ, ಹಸುವಿನ ಕರು ಎಲ್ಲಿ ಅಂತ ಕೇಳಿದ್ರೆ ಏನಪ್ಪ ಮಾಡೋದು, ಈಗ ನಾನು ಕುರಿನ ಕುಯ್ಯೋ ಬದಲು ಕರುನ ಕುಯ್ದುಬಿಟ್ಟಿದ್ದೀನಲ್ವಾ ಅಂತ ಯೋಚನೆ ಮಾಡ್ತಾಳೆ. ಕುರಿಯಲ್ಲ ಕರು ಅಂತ ಗೊತ್ತಾದ ಮೇಲೂ ಸಹ ಆಕೆಯು ಆ ಕರುವನ್ನು ಭಕ್ಷಣೆ ಮಾಡಿಬಿಡ್ತಾಳೆ. ಭಕ್ಷಣೆ ಮಾಡಿ ಉಳಿದಿದ್ದನ್ನು ರಸ್ತೆಗೆ ಬಿಸಾಡ್ಬಿಡ್ತಾಳೆ. ಒಂದು ಉಪಾಯವನ್ನು ಮಾಡ್ತಾಳೆ. ಉಪಾಯವನ್ನು ಮಾಡಿ ಅಲ್ಲಿದ್ದ ಊರಿನ ಜನರಿಗೆ ಎಲ್ಲರನ್ನು ಕರೆದು ಹುಲಿ ಬಂದು ಕರುವನ್ನು ತಿಂದು ಹೋಗ್ಬಿಟ್ಟಿದೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಡ್ತಾಳೆ. ಊರಿನ ಜನರು ನಂಬಿಡ್ತಾರೆ. ಅದಾದ ನಂತರ 2 ದಿವಸ ಕಳೆದ ನಂತರ ಆಕೆಯ ಪತಿಯು ಮನೆಗೆ ಬರ್ತಾರೆ. ಪತಿಯು ಮನೆಗೆ ಬಂದ ಮೇಲೆ ಕರು ಎಲ್ಲಿ ಅಂತ ಕೇಳ್ತಾನೆ. ಕರು ಎಲ್ಲಿ ಅಂತ ಕೇಳಿದಾಗ ಆಕೆ ಅದೇ ಸುದ್ದಿ ಹೇಳ್ತಾಳೆ. ಹುಲಿ ಬಂದು ಆ ಕರುವನ್ನು ತಿಂದು ಹೋಯಿತು ಅಂತ ಹೇಳ್ತಾಳೆ. ಗಂಡನೂ ಸಹ ಅದನ್ನು ನಂಬಿಡ್ತಾನೆ. ಹೀಗೆ ಕೆಲವು ಕಾಲ ಹೀಗೆ ಕಳೆದ ನಂತರ ಆಕೆಯು ಮರಣ ಹೊಂದ್ತಾಳೆ. ಮರಣ ಹೊಂದಿದ ನಂತರ ಯಮಲೋಕದಲ್ಲಿ ಆಕೆಗೆ ಯಾವ ಶಿಕ್ಷೆಯನ್ನು ಕೊಡಬೇಕೆಂದು ಯಮನು ಯೋಚಿಸ್ತಾ ಇರ್ತಾನೆ. ಯೋಚಿಸ್ಬೇಕಾದಾಗ ಯಮನು ಹೇಳ್ತಾನೆ, ನೀನು ಮತ್ತೆ ಮರುಜನ್ಮವನ್ನು ನೀನು ಪಡೆಯಬೇಕಾಗುತ್ತೆ ಅಂತ ಹೇಳಿ ಮತ್ತೆ ಯಮನು ಏನು ಮಾಡ್ತಾನೆ, ಆಕೆಗೆ ಮರುಜನ್ಮವನ್ನು ನೀಡ್ತಾನೆ. ಅದೇ ಆ ವೃದ್ಧ ಹೆಂಗಸು. ಆಕೆ ಹುಟ್ಟು ಕುರುಡು. ಹಾಗೆ ಕಷ್ಟಪಟ್ಟು ಚಿಕ್ಕ ವಯಸ್ಸಿನಿಂದಲೂ ಭಿಕ್ಷೆ ಬೇಡುತ್ತಾ ಅಲ್ಲಿ ಇಲ್ಲಿ ಎಂಜಲನ್ನು ಏನು ಬಿಸಾಡಿರ್ತಾರಲ್ವ ಅದನ್ನು ತಿಂದುಕೊಂಡು ಸ್ನಾನ ಮಾಡೋಕ್ಕೂ ಗತಿ ಇಲ್ಲದೆ ದುರ್ಗಂಧ ಸಹಿತವಾಗಿ ಆ ಹೆಂಗಸು ಜೀವನ ಮಾಡಿರ್ತಾಳೆ ಅಂತ ಶಿವಗಣಗಳು ಗೌತಮ ಮಹಾಮುನಿಗಳಿಗೆ ತಿಳಿಸ್ತಾರೆ. ಆಗ ಗೌತಮ ಮಹಾಮುನಿಗಳು ಕೇಳ್ತಾರೆ, ಹಾಗಾದರೆ ಏನು ಪುಣ್ಯ ಮಾಡಿದಾಳೆ ಅಂತ ಈಗ ಶಿವಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇರಿ, ನಾನು ಇನ್ನೊಂದು ವೃತ್ತಾಂತವನ್ನು ನಿಮಗೆ ಹೇಳ್ತೀನಿ. ಅದನ್ನು ಕೇಳಿದ ಮೇಲೆ ಯಾಕೆ ಈಕೆಗೆ ಶಿವ ಸಾಯುಜ್ಯವು ದೊರಕಿದೆ ಅಂತ ನಿಮಗೆ ತಿಳಿಯುತ್ತೆ ಅಂತ ಶಿವಗಣಗಳು ಹೇಳ್ತಾರೆ. ಏನಪ್ಪ ಆ ಒಂದು ಸನ್ನಿವೇಶ ಅಂತ ಹೇಳಿದ್ರೆ, ಒಂದು ದಿವಸ ಆ ಊರಿನ ಜನರೆಲ್ಲ ಸೇರಿ ಮಹಾಬಲೇಶ್ವರನ ಕ್ಷೇತ್ರಕ್ಕೆ ಪಾದಯಾತ್ರೆ ಹೊರಟಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಈಕೆಯು ಏನಾದರೂ ತಿನ್ನುವುದಕ್ಕೆ ಸಿಗಬಹುದಲ್ಲ ಅಂತ ಹೇಳಿ ಆ ಜನರನ್ನು ಅವ್ರನ್ನ ಇವ್ರನ್ನ ಬೇಡ್ಕೊಂಡು ಸಹಾಯ ಪಡ್ಕೊಂಡು ಆ ಮಹಾಬಲೇಶ್ವರನ ಕ್ಷೇತ್ರಕ್ಕೆ ಹೇಗೋ ಹೋಗ್ಬಿಡ್ತಾಳೆ. ಆ ಕ್ಷೇತ್ರಕ್ಕೆ ಹೋದ ನಂತರ ಎಲ್ಲರನ್ನು ಏನಾದರೂ ತಿನ್ನುವುದಕ್ಕೆ ಕೊಡಿ ಅಂತ ಬೇಡುವಾಗ ಯಾರೋ ಒಬ್ಬ ಆಕೆಯ ಕೈಯಲ್ಲಿ ಬಿಲ್ವಪತ್ರೆ ಗೊಂಚಲನ್ನು ಇಟ್ಬಿಡ್ತಾನೆ. ಆಕೆ ಏನೋ ತಿನ್ನಕ್ಕೆ ಕೊಟ್ಟಿದ್ದಾರೆ ಅಂತ ಮುಟ್ಟು ನೋಡ್ತಾಳೆ. ಎಲೆಗಳಾಗಿರುವುದರಿಂದ ಇದೇನೋ ತಿನ್ನೋದಲ್ಲ, ಎಲೆಗಳು ಕೊಟ್ಟಿದ್ದಾರಲ್ವಾ ತಿನ್ನಕ್ಕೆ ಕೇಳಿದ್ರೆ ಅಂತ ಬಿಸಾಡ್ಬಿಡ್ತಾಳೆ. ಬಿಸಾಕ್ದಾಗ ಏನಾಗುತ್ತೆ, ಅದು ಹೋಗಿ ಶಿವನ ಲಿಂಗದ ಹರ ಸುಂದರ ತರ ವಿನಾಕಧರ ಹರ ಗಂಗಾಧರ ಗಜಾರ. ಅದಾದ ನಂತರ
ಆಕೆಗೆ ಅವತ್ತಿನ ದಿವಸ ಯಾರೂ ಒಂದು ಅಗಳು ಅನ್ನವೂ ಸಹ ಕೊಡೋದಿಲ್ಲ, ಯಾರೂ ಸಹ ಆಕೆಗೆ ತಿನ್ನೋದಕ್ಕೆ ಏನೂ ಕೊಡೋದಿಲ್ಲ. ಹಾಗಾಗಿ ಆಕೆಯು ಅವತ್ತು ಉಪವಾಸವಿರಬೇಕಾಗುತ್ತೆ. ಉಪವಾಸವಿದ್ದಿದ್ದರಿಂದ ಆಕೆಗೆ ನಿದ್ದೆಯೂ ಬರೋದಿಲ್ಲ, ಹಾಗಾಗಿ ಜಾಗರಣೆಯೂ ಸಹ ಇರಬೇಕಾಗುತ್ತೆ. ಅಂದರೆ ಏನಪ್ಪ ಆಶ್ಚರ್ಯ ಅಂದರೆ ಅವತ್ತಿನ ದಿವಸ ಅದು ಮಹಾಶಿವರಾತ್ರಿಯಾಗಿರುತ್ತೆ. ಹೌದು ವೀಕ್ಷಕರೇ, ಶಿವರಾತ್ರಿ ಎಂದು ಆಕೆಗೆ ತಿಳಿಯದೆ ಶಿವಲಿಂಗಕ್ಕೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿರ್ತಾಳೆ, ತಿಳಿಯದೆ ಉಪವಾಸವಿರ್ತಾಳೆ, ಹಾಗೆ ತಿಳಿಯದೆ ಜಾಗರಣೆಯೂ ಸಹ ಮಾಡಿ ಆ ಮಹಾಶಿವನ ಆ ಶಿವರಾತ್ರಿಯಂದು ಮಾಡಿದ ಈ ಪುಣ್ಯ ಫಲದಿಂದ ಆಕೆಗೆ ಶಿವ ಸಾಹಿತ್ಯವು ದೊರಕಿದೆ. ಅದು ಸಹ ಆಕೆಯು ಆ ಮಹಾಬಲೇಶ್ವರನ ಕ್ಷೇತ್ರದಲ್ಲಿ ಮಾಡಿರುವುದರಿಂದ ಆಕೆಗೆ ಎಲ್ಲ ಪಾಪಗಳು ನಶಿಸಿ ಹೋಗಿ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಆಕೆಗೆ ಶಿವ ಸಾಹಿತ್ಯವು ದೊರಕಿದೆ ಅಂತ ಹೇಳಿ ಆ ಶಿವಗಣಗಳು ಹೇಳ್ತಾರೆ. ವೀಕ್ಷಕರೇ, ರಾಜನು ಗೌತಮ ಮಹಾಮುನಿಗಳಿಂದ ಈ ಒಂದು ವೃತ್ತಾಂತವನ್ನು ತಿಳಿದ ನಂತರ ಆ ಕ್ಷೇತ್ರದ ಮೇಲೆ ಭಕ್ತಿ, ಆ ಕ್ಷೇತ್ರದ ಮೇಲೆ ಅಪಾರ ನಂಬಿಕೆಯನ್ನು ಇಟ್ಟು ಆ ರಾಜನು ಆ ಕ್ಷೇತ್ರಕ್ಕೆ ಹೋಗಿ ಆ ಶಿವರಾತ್ರಿಯಂದು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ನದಿ ಸ್ನಾನಗಳನ್ನು ಮಾಡಿ ಬಂದ ನಂತರ ರಾಜನಿಗೆ ಎಲ್ಲ ಬ್ರಹ್ಮಹತ್ಯೆ ದೋಷವು ನಿವಾರಣೆಯಾಗಿ ಎಲ್ಲ ರೀತಿಯಾದ ಸಂಕಷ್ಟಗಳ ದೂರ ಆಗಿ ನೆಮ್ಮದಿಯಾಗಿ ಜೀವನ ಮಾಡುತ್ತಾ ಕೊನೆಗೆ ರಾಜನಿಗೆ ಶಿವ ಸಾಹಿತ್ಯವು ಪ್ರಾಪ್ತಿಯಾಗಿದೆ. ಅಂದರೆ ಆ ಶಿವನು ಎಷ್ಟು ಕರುಣಾಮಯಿ ಅನ್ನುವುದಕ್ಕೆ ಈ ಒಂದು ವೃತ್ತಾಂತವು ನಮಗೆ ತಿಳಿಸುತ್ತೆ. ಹಾಗಾದರೆ ನಿಮಗೆಲ್ಲ ಈಗ ಕುತೂಹಲ ಆಗ್ತಾ ಇರ್ಬೋದು ವೀಕ್ಷಕರೇ, ಯಾವುದಿರ್ಬೋದು ಆ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋಗಿ ಆ ಮಹಾಬಲೇಶ್ವರನಿಗೆ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡುವುದರಿಂದ ಸಾಕಷ್ಟು ನಮ್ಮ ಕಷ್ಟಗಳು ಹೇಗೆ ದೂರ ಆಗುತ್ತದೆ, ಯಾವುದೇ ರೀತಿಯಾದ ಒಂದು ದೋಷಗಳು ಸಹ ಹೇಗೆ ನಿರಾಯಾಸವಾಗಿ ಪರಿಹಾರ ಆಗುತ್ತೆ ಅಂತ ನೀವು ನೋಡಿದ್ರಿ. ಆ ಕ್ಷೇತ್ರವು ಬೇರೆ ಯಾವುದೂ ಅಲ್ಲ ವೀಕ್ಷಕರೇ, ಅದು ಗೋಕರ್ಣ ಕ್ಷೇತ್ರ. ಹೌದು, ಇದು ಗೋಕರ್ಣ ಕ್ಷೇತ್ರದ ಮಹಿಮೆ. ಈ ಗೋಕರ್ಣ ಕ್ಷೇತ್ರದಲ್ಲಿ ಯಾರೇ ಆಗಲಿ ಶಿವರಾತ್ರಿಯಂದು ಭಕ್ತಿಯಿಂದ ಭಜಿಸಿ ಭಕ್ತಿಯಿಂದ ಅಲ್ಲಿ ಹೋಗಿ ಈ ಒಂದು ವ್ರತವನ್ನು ಮಾಡಿ ಬಂದಿದ್ದೇ ಆದರೆ ಅವರ ಕಷ್ಟಗಳೆಲ್ಲ ಮಂಜುಗಡ್ಡೆ ಕರಗಿದ ಹಾಗೆ ಕರಗಿ ಹೋಗುತ್ತೆ ಅಂತ ಈ ಒಂದು ಪುರಾಣದಲ್ಲಿ ತಿಳಿಸಿರುವುದನ್ನೇ ನಾನು ನಿಮಗೆ ತಿಳಿಸಿದ್ದೀನಿ ವೀಕ್ಷಕರೇ. ಹಾಗಾದರೆ ಯಾರೆಲ್ಲ ಆ ಕ್ಷೇತ್ರಕ್ಕೆ ಹೋಗಿ ಯಾರೆಲ್ಲ ಆ ಮಹಾಬಲೇಶ್ವರನನ್ನು ಪೂಜಿಸಿ ನಿಮಗೆ ಏನು ಒಳಿತಾಗಿದೆ ಅಂತ ಹೇಳಿ ನಮ್ಮ ಕಮೆಂಟಲ್ಲಿ ತಿಳಿಸಿ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಶಿವ ಅಂತ ಹೇಳಿ ಅವನ ಮೊರೆ ಹೊಕ್ಕಿದರೆ ಅವನು ನಮ್ಮ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ ವೀಕ್ಷಕರೇ. ಹಾಗಾಗಿ ಈ ಕತೆ ನಿಮಗೆ ಸ್ಫೂರ್ತಿದಾಯಕವಾಗಲಿ, ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಇನ್ನಷ್ಟು ಜನಗಳಿಗೆ ಈ ಕಥೆಯನ್ನು ಶೇರ್ ಮಾಡಿ, ಯಾರಿಗಾದರೂ ಉಪಯೋಗ ಆಗಿ ಆ ಕ್ಷೇತ್ರಕ್ಕೆ ಹೋಗಿ ಬಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.